ಈ ಥರ ಸುಂದರವಾದ ರೈನ್ ಡ್ರಾಪ್ ಬ್ಯಾಂಗಲ್ಸ್ ಮನೇಲೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಮ್ಮದು ಸ್ಯಾರಿ ಮ್ಯಾಚಿಂಗ್ಸು, ಡ್ರೆಸ್ ಮ್ಯಾಚಿಂಗ್ಸು ಮನೆಯಲ್ಲೇ ನಾವು ಸುಲಭವಾಗಿ ಮಾಡ್ಕೋಬೋದು. ಜಾಸ್ತಿ ಖರ್ಚಾಗೋದಿಲ್ಲ, ಕಡಿಮೆ ಖರ್ಚಲ್ಲೇ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ತ್ರಿಶೂಲ್ ನಂದಿ ಕಲೆಕ್ಷನ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಮನೇಲೇ ಈ ಥರ ಸುಂದರವಾದ ರೈನ್ ಡ್ರಾಪ್ ಬ್ಯಾಂಗಲ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ರೈನ್ ಡ್ರಾಪ್ ಬ್ಯಾಂಗಲ್ಸ್ ಮಾಡೋದಕ್ಕೆ ನನ್ನ ಸ್ಯಾರಿ ಮ್ಯಾಚಿಂಗು ನಾನು ಪಿಂಕ್ ಕಲರ್ ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ, ಮತ್ತು ಸ್ಟೋನ್ ಚೈನ್ ತೊಗೊಂಡಿದ್ದೀನಿ, B7000 ಗಮ್ ತೊಗೊಂಡಿದ್ದೀನಿ, ಮತ್ತು ಸ್ಟೋನ್ ಬಾಲ್ ಚೈನ್ ತೊಗೊಂಡಿದ್ದೀನಿ. ಶುಗರ್ ಬೀಡ್ಸು ಈ ಸೈಜು ಸ್ಮಾಲ್ ಸೈಜ್ ಸಿಗೋದಿಲ್ಲ, ಸೊ ಹಂಗಾಗಿ ಬಾಲ್ ಚೈನ್ನೇ ಬಳಸ್ಕೊಂಡು ನಾನು ರೈನ್ ಡ್ರಾಪ್ ಬ್ಯಾಂಗಲ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಈ ಬ್ಯಾಂಗಲ್ ಮ್ಯಾಚಿಂಗು ಕುಂದನ್ನು ಪಿಂಕ್ ಕಲರ್ನೇ ತೊಗೊಂಡಿದ್ದೀನಿ. ನಾನು ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ, ಸ್ವಲ್ಪ ಬಿಗ್ ಏನು ತೊಗೊಂಡಿಲ್ಲ ನೋಡಿ, ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೆಕ್ಸ್ಟು ಬಾಲ್ ಚೈನು ಸಹ ಅಷ್ಟೇ. ಬಾಲ್ ಚೈನು ನಾನಿಲ್ಲಿ ಸಿಂಗಲ್ ಆಗಿ ಕಟ್ ಮಾಡ್ಕೊತಾ ಇಲ್ಲ, ಇದರಲ್ಲಿ ಎರಡೆರಡು ಈ ಥರ ಎರಡೆರಡು ಚೈನ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಆಗು ಹಾಕ್ಬೋದು, ಈ ಥರ ಎರಡೆರಡು ಬಾಲ್ ಚೈನು ಯೂಸ್ ಮಾಡಿಕೊಂಡು ಹಾಕ್ಬೋದು. ನೋಡಿ, ಈ ಥರ ಎರಡೆರಡು ಚೈನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಬಾಲ್ ಚೈನಲ್ಲಿ. ನೋಡಿ, ಬಾಲ್ ಚೈನ್ನ ನಾನು ಎರಡೆರಡನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸಿಂಗಲ್ನು ಕಟ್ ಮಾಡ್ಕೊಂಡಿದ್ದೀನಿ. ಸಿಂಗಲ್ದು ಬೇರೆ ಡಿಸೈನ್ ಬಳಸೋದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಎರಡೆರಡು ಇರೋದನ್ನ ರೈನ್ ಡ್ರಾಪ್ ಬ್ಯಾಂಗಲ್ಸ್ ಮಾಡೋದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಬಳೆಗೆ B7000 ಗಮ್ನ ಈ ಥರ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸೈಡಲ್ಲೂ ಅಪ್ಲೈ ಮಾಡ್ಕೊತೀನಿ. ಯಾಕೆ ಅಂತಂದರೆ ನಾವು ಬಾಲ್ ಚೈನ್ ಕಟ್ ಮಾಡ್ಕೊತೀವಲ್ಲ, ಅದು ಫಿಕ್ಸ್ ಆಗಬೇಕು. ಸೊ ಹಂಗಾಗಿ ಫಸ್ಟು ನಾನು ಈ ಪಿಂಕ್ ಕಲರ್ ಶೇಪ್ ಐಕುಂದನ್ ಇದೆಯಲ್ಲ, ಇದನ್ನು ಈ ಥರ ಪ್ಲೇಸ್ ಮಾಡ್ಕೊತೀನಿ. ನೆಕ್ಸ್ಟು ಈ ಬಾಲ್ ಚೈನ್ ಕಟ್ ಮಾಡ್ಕೊಂಡಿದ್ವಲ್ಲ, ಇದನ್ನು ಈ ಥರ ಪ್ಲೇಸ್ ಮಾಡ್ತೀನಿ. ಅದರ ನೆಕ್ಸ್ಟು ಮತ್ತು ಶೇಪ್ ಕುಂದನ್ನು ಈ ಥರ ಗಮ್ ಪ್ಲೇಸ್ ಮಾಡಿಕೊಂಡು, ಮತ್ತು ಬಾಲ್ ಚೈನ್ನ ಈ ಥರ ಮಾಡ್ಕೊತೀನಿ. ನೋಡಿ, ಸೇಮ್ ರೈನ್ ಡ್ರಾಪ್ ಬ್ಯಾಂಗಲ್ಸ್ ಹೇಗೆ ಬರುತ್ತೋ ಆ ಥರ ಸ್ವಲ್ಪ ಬಾಲ್ ಚೈನ್ ಸ್ವಲ್ಪ ದಪ್ಪ ಬರುತ್ತೆ. ನಾರ್ಮಲ್ ಬ್ಯಾಂಗಲ್ಸಲ್ಲೆಲ್ಲ ಇದು ಸ್ವಲ್ಪ ಸಣ್ಣ ಇರುತ್ತೆ, ಅದು ಮಿಷಿನ್ ಕಟ್ಟು. ನಾವು ಮನೆಯಲ್ಲೇ ಮಾಡ್ಕೊಳ್ಳೋದಾದರೆ ಈ ಥರ ಬರುತ್ತೆ. ನೆಕ್ಸ್ಟು ಮತ್ತೆ 2 ಬಾಲ್ ಚೈನ್ಸ್ ಕಟ್ ಮಾಡ್ಕೊಂಡಿದ್ವಲ್ಲ, ನೋಡಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಈ ಥರ ಫುಲ್ಲು ಮಾಡಿಕೊಂಡ್ರೆ ಸೇಮ್ ಬಾಲ್ ಚೈನ್ ಥರನೇ, ರೈನ್ ಡ್ರಾಪ್ ಬ್ಯಾಂಗಲ್ಸ್ ಥರನೇ ಕಾಣುತ್ತೆ. ನೋಡಿ, ಇದಕ್ಕೆ ನಾನು ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಇದು ಒಂದು 10 ನಿಮಿಷ ಡ್ರೈ ಆಗಬೇಕು. ನಾವು ಗಮ್ ಹಾಕಿರೋದ್ರಿಂದ ಸ್ವಲ್ಪ ಈ ಥರ ಅಂಟುತ್ತೆ, ಸ್ವಲ್ಪ ಡ್ರೈ ಆಗಬೇಕಿದು. ನೋಡಿ, ನಾನು ಫಸ್ಟೇ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟೆ. ನಾನು ಈ ಬ್ಯಾಂಗಲ್ಸ್ಗೆ ಈ ಥರ ಗ್ರೀನ್ ಬ್ಯಾಂಗಲ್ಸ್ನ ಮ್ಯಾಚ್ ಮಾಡಿದ್ದೀನಿ. ನೋಡಿದ್ರಲ್ಲ ಮನೆಯಲ್ಲೇ ರೈನ್ ಡ್ರಾಪ್ ಬ್ಯಾಂಗಲ್ಸ್ ಹೇಗೆ ಮಾಡೋದು ಅಂತ. ನನ್ನದು ಸ್ಯಾರಿ ಕಲರು ಪಿಂಕ್ ವಿತ್ ಗ್ರೀನ್ ಇತ್ತು, ಸೊ ನಾನು ಹಾಗಾಗಿ ಈ ಥರ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನು ನನಗೆ ಕೈಗೆ ಹಾಕಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಮನೆಯಲ್ಲೇ ಈ ಥರ ಮಾಡ್ಕೊಳ್ಬೋದು. ನಮ್ಮದು ಬ್ಯಾಂಗಲ್ ಸೈಜ್ ಏನಿದೆಯೋ ಆ ಥರ ನಾವು ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ಫಂಕ್ಷನ್ಸ್ಗಂತೂ, ಈ ಮದುವೆಗೆ ಎಲ್ಲ. ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ? ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.